ಹೌದು ವೀಕ್ಷಕರೇ, ಚಿಕ್ಕಬಳ್ಳಾಪುರ ಜಿಲ್ಲೆ ಎಂದರೆ ಸಾಕು ಫಲ ಪುಷ್ಪ ಗಿರಿಧಾಮಗಳ ನಾಡು, ಪಂಚ ನದಿಗಳ ಬೀಡು ಎಂದೇ ಖ್ಯಾತಿಯಾಗಿರುವ ಜಿಲ್ಲೆ ಅದು ನಮ್ಮ ಚಿಕ್ಕಬಳ್ಳಾಪುರ. ಅದರಲ್ಲಿ ತೋಟಗಾರಿಕೆ ಕೃಷಿಯನ್ನೇ ಅವಲಂಬಿತವಾಗಿರುವ ನಮ್ಮ ರೈತರು ತರಹೇವಾರಿ ತರಕಾರಿ ಹೂ ಹಣ್ಣುಗಳನ್ನು ಬೆಳೆದು ದೇಶ ವಿದೇಶಗಳಿಗೆ ರಫ್ತು ಮಾಡ್ತಾರೆ. ಸಣ್ಣ ರೈತರಿಂದ ಹಿಡಿದು ದೊಡ್ಡ ರೈತರವರೆಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿದ್ದಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ಆಗ್ರೋ ಕಂಪನಿಗಳು ಕೀಟನಾಶಕಗಳ ಸಿಂಪಡಣೆಗೆ ನೂರಾರು ಕಂಪನಿಗಳ ಮದ್ದುಗಳನ್ನು ಆಗ್ರೋ ಟ್ರೇಡರ್ಸ್ನಲ್ಲಿ ಮಾರಾಟ ಮಾಡ್ತಾರೆ. ಆದರೆ ಆಗ್ರೋ ಟ್ರೇಡರ್ಸ್ ಮಾಲೀಕರು ಮಾತ್ರ ಕಾನೂನು ಬಾಹಿರ ಇರುವಂತಹ ಕೀಟನಾಶಕ ಮದ್ದುಗಳನ್ನು ರೈತರಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಇದರಲ್ಲಿ ಕೆಲವು ಕೀಟನಾಶಕಗಳ ಮದ್ದು ಬೆಳೆಗಳಿಗೆ ಪೂರಕವಾಗಿದ್ದರೆ ಇನ್ನು ಕೆಲವು ಬೆಳೆಗಳನ್ನೇ ನಾಶ ಮಾಡ್ತಾ ಇವೆ. ಇದರಿಂದ ಅದೆಷ್ಟೋ ರೈತರು ಇಂತಹ ಕೀಟನಾಶಕಗಳ ಮದ್ದು ಸಿಂಪಡಣೆ ಮಾಡಿ ಕೈಗೆ ಬಂದ ಬೆಳೆ ನಷ್ಟವಾಗಿ ಲಕ್ಷಾಂತರ ರೂಪಾಯಿ ನಷ್ಟಕ್ಕೆ ಈಡಾಗ್ತಾ ಇದ್ದಾರೆ. ಕೃಷಿ ಇಲಾಖೆ ಆಗ್ಬೋದು, ತೋಟಗಾರಿಕೆ ಇರ್ಬೋದು, ಯಾರು ನಾವು ನಿಷ್ಠೆ ಮಾಡೋಕ್ಕಾಗ್ತಾ ಇಲ್ಲ. ಈಗ ನಮ್ಮ ರೈತರಿಗೆ ಕಳಪೆ ಮದ್ದುಗಳು, ಕಳಪೆ ಬೇಸಾಯಗಳು ಸರ್ಕಾರದಿಂದ ಏನನ್ನೋ ಒಂಚೂರು ಸವಲತ್ತು ಇದ್ರಾಗ್ಬಿಟ್ಟಿದೆ. ಕೊಟ್ಟಿದ್ದಾವೆ ಏನಕ್ಕೂ ಕೆಲಸಕ್ಕೆ ಬರಲ್ಲವು. ಅದರಲ್ಲಿ ಈಗ ಈ ಬೇಸಾಯ ಅಂಗಡಿಗಳಾಗ, ಮದ್ದು ಅಂಗಡಿಗಳಾಗ ಎಲ್ಲನೂ ಡೂಪ್ಲಿಕೇಟ್ ಬಂದುಬಿಟ್ಟವೆ. ಒಂದು ಅಸಲಿ ಇದ್ದರೆ 4 ಡೂಪ್ಲಿಕೇಟ್ ಬರ್ತೈತೆ. ನಾವೇನೋ ಮಾತಾಡೋಕೆ ಹೋದರೆ ಅವರು ನಾವು ದುಡ್ಡು ಮೊದಲೇ ಕೊಟ್ಟಿರ್ತೀವಿ, ಬಿಲ್ ಬೇರೆ ಆಗ್ತಾಯಿಲ್ಲ. ನಾವು 100 ಸರ್ತಿ ಹೇಳಿದ್ವಿ ಅಧಿಕಾರಿಗಳಿಗೆ, ಯಾರನ್ನು ಬಿಲ್ ಹಾಕ್ಸೋಕ್ಕೆ ಅವಕಾಶ ಕೊಡಲಿಲ್ಲ. ಇದು ನಮ್ಮ ದಿಬ್ಬೂರ ಹತ್ರ ಒಂದು ತೋಟ ಆಯಿತು, ಶಿಲ್ಗಡದ ಒಂದು ತೋಟ ಆಯಿತು, ಕೇಳೋಗೋಸ್ಕರ ಮಾರಿ ಗಲಾಟ್ಲತ್ತೈತೆ. ಅದರಿಂದ ಈಗ ಸರ್ಕಾರದವರು ಸ್ವಲ್ಪ ಎಚ್ಚೆತ್ಕೊಂಡು ನಮಗೆ ಒಳ್ಳೆ ಬೇಸಾಯ, ಒಳ್ಳೆ ಮದ್ದುಗಳು ಕೊಡ್ತೇ ಹೋದರೆ ರೈತರು ಯಾವ ಕಾರಣದಲ್ಲೂ ಮುಂದೆ ಬರೋಕ್ಕಾಗ್ತಾ ಇಲ್ಲ. ಭಾರಿ ತೊಂದರೆ ಆಗ್ತೈತೆ. ಸರ್ಕಾರದವ್ರಿಗೂ 2 ಸರ್ತಿ ನಾವು ರಿಪೋರ್ಟ್ ಮಾಡಿ ನೋಡಿದ್ವಿ, ಅವ್ರನ್ನ ಯಾರೂ ಗಮನಿಸ್ಕೊತಾ ಇಲ್ಲ. ರೈತರಿಗೆ ನೀವೇನೋ ಸಹಾಯ ಮಾಡಿದ್ರೆ ನಾವು ದಂಗೆ ಎದ್ದು ಬರಬೇಕಾಗ್ತೈತೆ. ಅದೇ ಸ್ವಲ್ಪ ಅರ್ಥ ಮಾಡ್ಕೊಂಡು ನೀವು ನಮ್ಮ ರೈತರಿಗೆ ಒಳ್ಳೆ ಔಷಧಿ ಕೊಡಿ. ಆಮೇಲೆ ಬಿಲ್ ಕೊಡ್ತಾಯಿಲ್ಲ, ಕೇಳೋಕ್ಕೂ ನಮಗೆ ಒಂಥರ ಮುಜುಗರ ಆಗ್ತೈತೆ. 24 ಗಂಟೆ ಕೇಳ್ತಾ ಇದ್ದರೆ ಯಾರೂ ಮರ್ಯಾದೆ ಕೊಡೋಲ್ಲ. ಔಷಧಿಗಳಲ್ಲಿ ಭಾರಿ ಡೂಪ್ಲಿಕೇಟ್ ಆಗೈತೆ. ಅದರಿಂದ ಒಳ್ಳೆ ಔಷಧಿ ಕೊಡೋದಕ್ಕೆ ನೀವು ಸರ್ಕಾರದವರು ಗಮನ ಕೊಡಬೇಕು. ಇಲ್ಲದೆ ಹೋದರೆ ಮುಂದಿನ ಹೋರಾಟ ನಾವು ನಡೆಸಬೇಕಾಗ್ತೈತೆ. ಈಗ ನಾವು ನಂಬಿಕೆ ಮೇಲೆ ತಗೊಂಡು ಹೋಗ್ತೀವಿ. ಅವ್ರು ಏನು ಕೊಟ್ಟಿರ್ತಾರೆ ಏನು ಗೊತ್ತಾಯ್ತು. ನಾವು ಅವ್ರು ಕೇಳಿದ್ದಕ್ಕೆ ನಾವು ಉತ್ತರ ಕೊಟ್ಟು ತಗೊಂಡು ಹೋಗ್ತೀವಿ, ಅಮೌಂಟ್ ಕೊಟ್ಟು ತಗೊಂಡು ಹೋಗಿರ್ತೀವಿ. ಆ ಔಷಧಿ ಹೊಡೆದ್ರೆ ಇಲ್ಲ ಒಂದು ಪಾಸ್ ಆಗ್ಬೋದು, ಫೇಲ್ ಆಗ್ಬೋದು. ಅವಾಗ ನೀವು ಕೇಳೋಕೆ ಹೋದರೆ ನೀವು ಕೇಳಿದ್ರೆ ನಾವು ಕೊಟ್ಟು ನಮ್ಮ ಮೇಲೆ ಹಾಕ್ಬಿಡ್ತಾರೆ. ಅದರಿಂದ ಔಷಧಿಗಳೆಲ್ಲ ಡೂಪ್ಲಿಕೇಟ್ ಬರ್ತಾಯಿತ್ತು. ಈಗ ಒರಿಜಿನಲ್ ಔಷಧಿ ಎಲ್ಲ ಹೋಗ್ಬಿಡ್ತಾವೆ. ಒಂದು ಒರಿಜಿನಲ್ ಇದ್ದರೆ 4 ಬರ್ತೈತೆ ಡೂಪ್ಲಿಕೇಟ್. ಅದರಿಂದ ಆ ಡೂಪ್ಲಿಕೇಟ್ ಬರೋವೆಲ್ಲ ಸರ್ಕಾರದ ಗಮನ ತಗೊಂಡು ಅದನ್ನು ಸೀಸ್ ಮಾಡಬೇಕು. ಒಳ್ಳೆ ಔಷಧಿ ಕೊಡೋಂಗೆ ರೈತರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು. ಹೌದು, ಅದು ಒಂದು ದೊಡ್ಡ ದಂಧೆ ಆಗ್ಬಿಟ್ಟೈತೆ ಈಗ. ಅದೇ ಹೇಳಿದ್ನಲ್ಲ, ಒಬ್ಬನು ಅಸಲಿ ಮಾಡ್ತಾಯಿದ್ರೆ 4 ಜನ ಜೊತೆಯಲ್ಲಿ ಇರ್ತಾರೆ ಅವರೆಲ್ಲ. ಅವೆಲ್ಲ ಕಡಿವಾಣ ಹಾಕ್ಬಿಟ್ಟು ಅವ್ರ ಲೈಸೆನ್ಸ್ ರದ್ದು ಮಾಡಬೇಕು ಅಂತೇಳಿ ನಮ್ಮ ಬೇಡಿಕೆ. ಇನ್ನು ಚಿಕ್ಕಬಳ್ಳಾಪುರ ತಾಲೂಕಿನ ವ್ಯಾಪ್ತಿಯಲ್ಲಿ ನೂರಾರು ಆಗ್ರೋ ಟ್ರೇಡರ್ಸ್ ಅಂಗಡಿಗಳು ತಲೆ ಎತ್ತಿದ್ದು ಅದರಲ್ಲಿ ಕಾನೂನಿಗೆ ಒಳಪಡುವ ಕೀಟನಾಶಕಗಳ ಮದ್ದನ್ನು ಮಾತ್ರ ಮಾರಾಟ ಮಾಡಬೇಕೆಂದು ಕೃಷಿ ಇಲಾಖೆಯ ಆದೇಶ ಇದೆ. ಆದರೆ ಆಗ್ರೋ ಟ್ರೇಡರ್ಸ್ ಮಾಲೀಕರು ಮಾತ್ರ ಕಾನೂನು ಬಾಹಿರ ಇರುವಂತಹ ಕೀಟನಾಶಕಗಳ ಮದ್ದನ್ನು ಮಾರಾಟ ಮಾಡಿ ಕಳ್ಳಾಟ ಆಡ್ತಾ ಇದ್ದಾರೆ. ಕೃಷಿ ಇಲಾಖೆ ಅಧಿಕಾರಿಗಳು ಹಲವು ಅಂಗಡಿಗಳಿಗೆ ದಾಳಿ ಮಾಡಿದ್ದು ಚಿಕ್ಕಬಳ್ಳಾಪುರದಲ್ಲಿ ಕಾನೂನು ಬಾಹಿರ ಔಷಧಿಗಳನ್ನು ಮಾರಾಟ ಮಾಡ್ತಾ ಇದ್ದ 8 ಪ್ರಕರಣಗಳು ದಾಖಲಾಗಿವೆ. ಅದರಲ್ಲಿ 5 ಪ್ರಕರಣಗಳು ಈಗಾಗಲೇ ಕಾನೂನು ಮೆಟ್ಟಿಲೇರಿದೆ. ವಿಜ್ಞಾನಿಗಳು ಅನುಮತಿ ನೀಡಿರುವ ಕೀಟನಾಶಕಗಳ ಮದ್ದನ್ನು ಮಾತ್ರ ರೈತರು ಉಪಯೋಗಿಸಿಕೊಳ್ಳಬೇಕು. ಆದರೆ ಇಂದು ಅಂಗಡಿಗಳಲ್ಲಿ ಬಯೋ ಹೆಸರಿನಲ್ಲಿ ಬೇರೆ ಬೇರೆ ಔಷಧಿಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ಅದನ್ನು ಬಳಸದಂತೆ ಕೃಷಿ ಇಲಾಖೆ ಹಲವು ರೈತರ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಿದ್ರೂ ರೈತರಿಗೆ ಮನವರಿಕೆಯಾಗ್ತಾ ಇಲ್ಲ. ಕೆಲ ದಿನಗಳ ಹಿಂದೆಯಷ್ಟೇ ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ವೃತ್ತದ ಬಳಿ ಇರುವ ಬಾಲಾಜಿ ಆಗ್ರೋ ಟ್ರೇಡರ್ಸ್ ಮಾಲೀಕರು ಕಾನೂನು ಬಾಹಿರವಾಗಿ ಮಾರಾಟ ಮಾಡ್ತಾ ಇದ್ದು ಅಧಿಕಾರಿಗಳು ಸುಮಾರು 2 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಕೀಟನಾಶಕ ಮದ್ದುಗಳನ್ನು ವಶಕ್ಕೆ ಪಡೆದುಕೊಂಡ ಘಟನೆ ನಡೆದಿತ್ತು. ಇನ್ನು ರೈತರೊಬ್ಬರು ದಿಬ್ಬೂರು ಆಗ್ರೋ ಟ್ರೇಡರ್ಸ್ ಅಂಗಡಿ ಮಾಲೀಕ ಕಳಪೆ ಕೀಟನಾಶಕ ಮದ್ದು ಮಾರಾಟ ಮಾಡಿದ್ರಿಂದಾಗಿ ಲಕ್ಷಾಂತರ ರೂಪಾಯಿಯ ಬೆಳೆಗಳನ್ನು ಕಳೆದುಕೊಂಡಿದ್ದ ರೈತರು ಜೊತೆಗೆ ರೈತರಿಗೆ ಅಧಿಕೃತ ಬಿಲ್ಗಳನ್ನು ನೀಡದೆ ಯಾಮಾರಿಸಿ ಎಸ್ಟಿಮೇಟ್ ಬಿಲ್ಗಳನ್ನು ಕೊಟ್ಟು ಮೋಸ ಮಾಡ್ತಾ ಇದ್ದಾರೆ. ಇದಕ್ಕೆ ಕಡಿವಾಣ ಹಾಕೋದಾಗಿ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು ಎಚ್ಚರಿಕೆ ನೀಡಿದ್ದಾರೆ. ರೆಕಮೆಂಡೆಡ್ ಡೋಸಸ್ ಇದೆ ಮತ್ತು ಅವ್ರು ಹೊಡಿತಿರೋದೆಷ್ಟು, ನೀವು ಯಾವ ರೀತಿ ರೈತರಿಗೆ ರೆಕಮೆಂಡ್ ಮಾಡಬೇಕು ಅಂತ ಒಂದು ಡೀಲರ್ಸ್ಗೆ ನಾವು ಟ್ರೈನಿಂಗ್, ಒಂದು ಫಸ್ಟ್ ಸ್ಟೇಜ್ ಅಂತ ಅಂದ್ಬಿಟ್ಟು ಡೀಲರ್ಸ್ಗೆ ಟ್ರೈನಿಂಗನ್ನು ಎಲ್ಲ ತಾಲೂಕಲ್ಲಿ ಕೊಟ್ಟಿದ್ದೀವಿ. ಮುಂದುವರೆದಿದ್ದ ಭಾಗ ನೆಕ್ಸ್ಟು ರೈತರಿಗೆ ಇದ್ರ ಬಗ್ಗೆ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ಯಾರ್ಯಾರು ಒಂದು ಹೋಬಳಿ ಮಟ್ಟದಲ್ಲಿ ನಾವು ಕೃಷಿ ಇಲಾಖೆ ತೋಟಗಾರಿಕೆ ಅವ್ರಿಗೂ ಇನ್ವಾಲ್ವ್ ಮಾಡಿಕೊಂಡು KVK ಸೈಂಟಿಸ್ಟ್ ಜೊತೆ ಹೋಬಳಿ ಮಟ್ಟದಲ್ಲಿ ಟ್ರೈನಿಂಗ್ಸ್ನ ನಡೆಸ್ತಾ ಇದ್ದೀವಿ. ಕೆಲವು 2-3 ತಾಲೂಕಲ್ಲಿ ಆಲ್ರೆಡಿ ಟ್ರೈನಿಂಗ್ ಆಗಿದೆ ಹೋಬ್ಳೀಸಲ್ಲಿ, ಇನ್ನೂ ಕೆಲವು ಹೋಬ್ಳೀಸಲ್ಲಿದೆ. ಟ್ರೈನಿಂಗನ್ನು ನಾವು ಮುಂದುವರಿಸಿದ್ದೀವಿ. ಅದೊಂದು ಡ್ರೈವ್ ಮೂಲಕ ಇದನ್ನು ಮಾಡಬೇಕು ಅಂತ ಅಂದ್ಬಿಟ್ಟು. ಇದಲ್ಲದೆ ನಾವು ಆ್ಯಸ್ ಇನ್ಸೆಕ್ಟಿಸೈಡ್ ಇನ್ಸ್ಪೆಕ್ಟರ್ಸ್ ನಾವೇ ಲೈಸೆನ್ಸ್ ಈಗ ನಾವೊಂದು ಡ್ರೈವ್ ಮೂಲಕ ಎಲ್ಲ ಚಿಕ್ಕಬಳ್ಳಾಪುರ ಆಗಲಿ ಬೇರೆ ಎಲ್ಲ ತಾಲೂಕ್ಸಲ್ಲಿ ನಮ್ಮ ವಿಜಿಲೆನ್ಸ್ ADA ಇದ್ದಾರೆ, ಅವ್ರ ಮೂಲಕ
ಒಂದು ಏನು ವಿಸಿಟ್ ಮಾಡಿಸಿ ಯಾವ್ಯಾವುದು ಪೆಸ್ಟಿಸೈಡ್ಸ್ ಇಟ್ಕೊಂಡಿದ್ದಾರೆ, ಫಸ್ಟು ನಾವು ಲೈಸೆನ್ಸ್ ಹೋಲ್ಡರ್ಸ್ ಇದ್ದಾರೋ ಇಲ್ವೋ ಅವ್ರು ಏನು ಕೀಟನಾಶಕ ಇಟ್ಕೊಂಡಿದ್ದಾರೆ ಅದು ಇನ್ಸೆಕ್ಟಿಸೈಡ್ ಆ್ಯಕ್ಟ್ ಪ್ರಕಾರ ರಿಜಿಸ್ಟರ್ ಆಗಿದೆಯೋ ಇಲ್ವೋ. ಆಮೇಲೆ ಬಯೋಸ್ಟಿಮ್ಯುಲೆಂಟ್ ಅಂತಲೂ ಬರ್ತಿದೆ, ಅಂದರೆ ನಾವು ಇದು ಸೂಡೋ ಬಯೋಸ್ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಈ ಬಯೋಸ್ಟಿಮ್ಯುಲೆಂಟಲ್ಲಿ ಅವರು ಕೆಮಿಕಲ್ಸ್ ಮಿಕ್ಸ್ ಮಾಡಿರಬಾರ್ದು. ಅದನ್ನು ಕೂಡ ನಾವು ಬಯೋಸ್ಟಿಮ್ಯುಲೆಂಟ್ ಅಂತ ಹೆಸರಲ್ಲಿ ಅವರು ಬೇರೆ ಇನ್ಸೆಕ್ಟಿಸೈಡ್ಸೇ ಮಾರಾಟ ಮಾಡ್ತಿರ್ತಾರೆ. ಇಂಥದ್ದು ನಾವು ಅನ್ರಿಜಿಸ್ಟರ್ಡ್ ಕೆಮಿಕಲ್ಸ್, ಇದರಲ್ಲಿ ನಾವು ಸುಮಾರು ಈಗಾಗಲೇ 8 ಅನ್ರಿಜಿಸ್ಟರ್ಡ್ ಕೆಮಿಕಲ್ಸ್ ಸಿಕ್ಕಿದೆ. ಇದನ್ನು ನಾವು ಕೇಸ್ ಕೂಡ ಬುಕ್ ಮಾಡಿದ್ದೀವಿ. ಇದರಲ್ಲಿ ಬಯೋಸ್ಟಿಮ್ಯುಲೆಂಟ್ಸ್ 12 ಬಯೋಸ್ಟಿಮ್ಯುಲೆಂಟ್ಸ್ ಅಂತ ಅವರೇನು ಡಿಕ್ಲೇರ್ ಮಾಡ್ಕೊಂಡಿದ್ರು, ಅದಕ್ಕೂ ಕೂಡ ನಾವು ಸ್ಯಾಂಪಲ್ಸನ್ನು ಡ್ರಾ ಮಾಡಿ ಲ್ಯಾಬಿಗೆ ಕಳಿಸ್ಕೊಟ್ಟಿದ್ದೀವಿ. ಈ ಸ್ಯಾಂಪಲ್ ಅನಾಲಿಸಿಸಲ್ಲಿ 4 ಬಂದಿದೆ, ಅದು ಕೆಮಿಕಲ್ ಲೇಸ್ಡ್ ಅಂತ ಬಂದಿದೆ. ಅವ್ರಿಗೆ ಕೇಸನ್ನು ಬುಕ್ ಮಾಡ್ತಿದ್ದೀವಿ. ಈ ರೀತಿ ಫಾರ್ ಎಕ್ಸಾಂಪಲ್ ಈಗ PSP ಆಕ್ಟಿವೇಟೆಡ್ ಪೊಟ್ಯಾಷಿಯಮ್ ಸಾಲ್ಟ್ ಆಫ್ ಲಾಂಗ್ ಚೈನ್, ಇದು ಅನ್ರಿಜಿಸ್ಟರ್ಡು. ನೀಮ್ ಸೀಡ್ ಆಯಿಲ್ ಅಂತ ಅನ್ರಿಜಿಸ್ಟರ್ಡ್ ಕೆಮಿಕಲ್ಸ್ ಬೇರೆದನ್ನು ಮಿಕ್ಸ್ ಮಾಡಿ ಇವರು ಇನ್ಸೆಕ್ಟಿಸೈಡ್ನ ಮಾಡ್ತಿದ್ದಾರೆ. ಬ್ಯಾಟಿನ್ಯಾಶ್, ಮೆಟರೈಸಿಯಮ್, ಫೋಲ್ಡ್, ಆಮೇಲೆ ಬಯೋಸ್ಟಿಮ್ಯುಲೆಂಟ್ ಅಂತ ಫ್ಲವರ್ ಬೂಸ್ಟ್, ಎಕ್ಸಾನು, ಈ ಥರ ಡ್ರ್ಯಾಗನ್ನು, ಆಮೇಲೆ ಕೋಬ್ರಾ ಅಂತ ಎಲ್ಲ ಬೇರೆ ಬೇರೆ ಹೆಸರುಗಳಲ್ಲಿ ಬಯೋಸ್ಟಿಮ್ಯುಲೆಂಟ್ಸ್ನ ಮಾರಾಟ ಮಾಡ್ತಿದ್ದಾರೆ. ಇದಕ್ಕೂ ನಾವು ಕಡಿವಾಣ ಹಾಕ್ತಿದ್ದೀವಿ. ಇನ್ನೂ ಕೂಡ ನಾವು ಒಂದು ಡ್ರೈವ್ ಮೂಲಕ ಎಲ್ಲ ಅಂಗಡಿಗಳಿಗೆ ಈ ಥರ ಮೊನ್ನೆನೂ ಕೂಡ ಬಾಲಾಜಿ ಅಗ್ರೋ ಟ್ರೇಡರ್ಸ್ ಅಂತ ಅಂದ್ಬಿಟ್ಟು ಚಿಕ್ಕಬಳ್ಳಾಪುರಲ್ಲಿ ಒಂದು ಕಾರಲ್ಲಿ ಅಂಗಡಿ ಮುಂದೆ ಮಾರಾಟ ಮಾಡ್ತಿದ್ರು. ಇದೊಂದು ಕೆಮಿಕಲನ್ನು ಕೂಡ ಬಯೋಸ್ಟಿಮ್ಯುಲೆಂಟ್ ಅಂತ ಅಂದ್ಬಿಟ್ಟು ಮಾರಾಟ ಮಾಡ್ತಿದ್ರು. ನಾವು ಇದನ್ನು ಸ್ಯಾಂಪಲ್ ಡ್ರಾ ಮಾಡಿ ಕಳಿಸಿದ್ದೀವಿ. ಇದು ಮೆಟೀರಿಯಲನ್ನು ಕೋರ್ಟ್ ಪರ್ಮಿಷನ್ ತೊಗೊಂಡು ಕಸ್ಟಡಿಗೆ ತೊಗೊಂಡ್ಬಿಟ್ಟು ಅನ್ರಿಜಿಸ್ಟರ್ಡ್ ಇರೋದ್ರಿಂದ ನಾವು ಇದು ಕೂಡ ಕೇಸನ್ನು ಬುಕ್ ಮಾಡಿದ್ದೀವಿ. ಇದೇ ರೀತಿ ನಾವು ಹಲವಾರು ಕೇಸಸನ್ನು ಬುಕ್ ಮಾಡ್ತಿದ್ದೀವಿ. ಆಮೇಲೆ ಏನು ರೈತರಿಗೆ ಬಿಲ್ ಕೊಡೋದಿಲ್ಲ ಹೋದಾಗ ಇನ್ಸೆಕ್ಟಿಸೈಡ್ಸ್ ಪರ್ಚೇಸ್ ಮಾಡಿದಾಗ ಅಂತ ಕಂಪ್ಲೇಂಟ್ಸ್ ಇದ್ದು, ಅದಕ್ಕೂ ಕೂಡ ನಾವು ಇನ್ಸಿಸ್ಟ್ ಮಾಡಿ ಕಂಪಲ್ಸರಿ ಬಿಲ್ಲನ್ನು ಕೊಳ್ಳೇಬೇಕು ಅಂತ ಅಂದ್ಬಿಟ್ಟು ಇನ್ಸಿಸ್ಟ್ ಮಾಡ್ತಾ ಇದ್ದೀವಿ ಎಲ್ಲ ಗೊಬ್ಬರದ ಅಂಗಡಿಯವ್ರಿಗೆ. ಮೊನ್ನೆನೂ ಕೂಡ ನಾವು ಸಾಥಿ ಪೋರ್ಟಲ್ ಟ್ರೈನಿಂಗ್ ಇದ್ದಾಗ ಆ ಟ್ರೈನಿಂಗಲ್ಲೂ ಎಲ್ಲ ಡೀಲರ್ಸ್ಗೆ ಕರೆದುಬಿಟ್ಟು ಈ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಇದನ್ನು ಯಾರು ವೈಲೇಟ್ ಮಾಡ್ತಾರೆ, ರೈತರು ಹೋದರೆ ಬಿಲ್ ಕೊಡ್ದಲ್ಲೇ ಬರೀ ಒಂದು ಚೀಟಿಯಲ್ಲಿ ಎಸ್ಟಿಮೇಟ್ ಥರ ಬರ್ಕೊಡ್ತಾರೆ, ಅವ್ರ ಮೇಲೆ ನಾವು ಕಠಿಣ ಕ್ರಮವನ್ನು ತಗೊಳ್ತೀವಿ. ಆಮೇಲೆ ರೈತರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂದರೆ, ಯಾವುದೇ ಅಂಗಡಿಗೆ ಹೋಗಿ ಕೆಮಿಕಲ್ಸ್ ನೀವು ಕೀಟನಾಶಕಗಳು ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ನೀವು ಯಾವ ಬೆಳೆಗೆ ಏನು ಅದು ಸಿಂಪ್ಟಮ್ಸ್ ಇದೆ, ಏನು ಹುಳ ಬಿದ್ದಿದೆಯಾ ಅಥವಾ ಏನಾದರೂ ರೋಗ ಇದ್ದರೆ ಅದು ಕನ್ಸರ್ನ್ ತೋಟಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಿದ್ದ ಬೆಳೆಗಳಿದ್ದರೆ ಅಲ್ಲಿ ಹೋಗ್ಬಿಟ್ಟು ತೋಟಗಾರಿಕೆ ಅಧಿಕಾರಿಗಳು ಕೇಳಿದ್ರೆ ಅವರು ರೆಕಮೆಂಡ್ ಮಾಡ್ತಾರೆ. ಈ ಥರ ಇದು ರೋಗ ಇದೆ ಅಥವಾ ಇದ್ರ ಮೇಲೆ ಈ ಥರ ಕೀಟ ಇದೆ, ಇದಕ್ಕೆ ಯಾವ ಔಷಧಿಯನ್ನು ಹೊಡಿಬೇಕು, ಎಷ್ಟು ಡೋಸಸನ್ನು ಹೊಡಿಬೇಕು, ಎಷ್ಟು ಅದು ಕ್ವಾಂಟಿಟಿನ ನೀವು ಮಿಕ್ಸ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ದಯವಿಟ್ಟು ರೈತರು ಅದನ್ನು ಕೃಷಿ ಇಲಾಖೆಗೆ ಸಂಬಂಧಪಟ್ಟಿದ್ರೆ ಕೃಷಿ ಇಲಾಖೆ ಅಂದರೆ ಅಧಿಕಾರಿಗಳ ಹತ್ರ ತಾವು ಯಾವ್ದು ಸ್ಪ್ರೇ ಮಾಡಬೇಕು ಅಂತ ಕೇಳಿಕೊಂಡು ಅವ್ರು ರೆಕಮೆಂಡ್ ಮಾಡೋದನ್ನು ಹೋಗಿ ಪರ್ಚೇಸ್ ಮಾಡಿ ಸ್ಪ್ರೇಯನ್ನು ಮಾಡಬೇಕಾಗುತ್ತೆ. ತಾವೇನೇ ಖುದ್ದಾಗಿ ಡಿಸಿಷನ್ ತೊಗೊಂಡು ಆ ಥರ ಮಾಡಬೇಡಿ ಅಂತ ನಿಮಗೆಲ್ಲರಿಗೂ ನಾನು ಕೇಳ್ಕೊಂಡು. ಒಟ್ಟಾರೆ ರೈತನ ಕಷ್ಟವನ್ನು ಹೇಳೋದು ಸುಲಭ, ಆದರೆ ಅನುಭವಿಸೋದು ಕಷ್ಟ. ರೈತನ ಬದುಕು ಇಂದಿಗೂ ಒಂದು ನಂಬಿಕೆ ಮೇಲೆ ನಿಂತಿದೆ ಅಂದರೆ ತಪ್ಪಾಗಲ್ಲ. ಅದೇ ನಂಬಿಕೆ ಮೇಲೆ ತಾನು ಲಕ್ಷಾಂತರ ರೂಪಾಯಿ ಸಾಲ ಸೋಲ ಮಾಡಿ ಬೆಳೆಗಳ ಮೇಲೆ ಹಾಕ್ತಾರೆ. ಅದನ್ನು ಕೆಲ ದನ ಪಿಶಾಚಿಗಳು ದುರ್ಬಳಕೆ ಮಾಡಿಕೊಂಡು ರೈತರ ಬದುಕನ್ನು ಕಣ್ಣೀರಿನಲ್ಲಿ ಮುಳುಗಿಸ್ತಾ ಇದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ರೈತರ ಜೊತೆ ಈ ರೀತಿಯಲ್ಲಿ ಚೆಲ್ಲಾಟವಾಡುವ ಇಂತಹ ಆಗ್ರೋ ಕಂಪನಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಿ ರೈತ ಸ್ನೇಹಿ ಅಧಿಕಾರಿಗಳಾಗ್ತಾರಾ? ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.